ಹಿಂದೂ ಧರ್ಮ ಭಾರತೀಯ ಧರ್ಮವಾಗಿದೆ. ಹಿಂದೂ ಧರ್ಮವನ್ನು ವಿಶ್ವದ ಅತ್ಯಂತ ಹಳೆಯ ಧರ್ಮವೆಂದು ಕರೆಯಲಾಗುತ್ತೆ. ಅನೇಕ ಸಾಧಕರು ತಮ್ಮ ಧರ್ಮವನ್ನು ಸನಾತನ ಧರ್ಮ ಅಂತ ಉಲ್ಲೇಖಿಸ್ತಾರೆ. ಆಧುನಿಕ ಬಳಕೆ ಹಿಂದೂ ಪಠ್ಯಗಳಲ್ಲಿ ಬಹಿರಂಗಪಡಿಸಿದಂತೆ ಅದರ ಮೂಲ ಮಾನವನ ಇತಿಹಾಸವನ್ನು ಮೀರಿದ ಒಂದು ಕಲ್ಪನೆ ಅಂತ ಹೇಳಲಾಗುತ್ತೆ. ಒಂದು ಧರ್ಮವಾಗಿ ಇದು ವಿಶ್ವದ 3ನೇ ಅತಿ ದೊಡ್ಡ ಅನುಯಾಯಿಗಳನ್ನು ಹೊಂದಿರುವ ಧರ್ಮ. ಈ ಹಿಂದೂ ಧರ್ಮದಲ್ಲಿನ ಮತ್ತೊಂದು ವೈಶಿಷ್ಟ್ಯ ಅಂದರೆ ಚಿಹ್ನೆಗಳು. 7 ಅತ್ಯಂತ ಶಕ್ತಿಶಾಲಿ ಚಿಹ್ನೆಗಳ ಮಹತ್ವ ಅಪಾರ. ಹಿಂದೂ ಧರ್ಮದಲ್ಲಿನ 7 ಅತ್ಯಂತ ಶಕ್ತಿಶಾಲಿ ಚಿಹ್ನೆಗಳ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಚಿಹ್ನೆಗಳು ಯಾವಾಗಲೂ ಆಚರಣೆಗಳು, ಸಂಪ್ರದಾಯಗಳು, ದೈನಂದಿನ ಚಟುವಟಿಕೆಗಳ ಭಾಗವಾಗಿದೆ. ರಕ್ಷಣೆ, ಪ್ರೀತಿ, ಸಮೃದ್ಧಿ, ಹೊಸದಕ್ಕೆ ಸ್ಫೂರ್ತಿಯಾಗಿರುತ್ತೆ. ಇದು ಹಿಂದೂ ಧರ್ಮದ ನಂಬಿಕೆಯ ಜೊತೆಗೆ ಅಧ್ಯಾತ್ಮ ಶಕ್ತಿಯನ್ನು ನೀಡುತ್ತೆ. ಓಂ ಅತ್ಯಂತ ಪ್ರಸಿದ್ಧವಾದ ಮತ್ತು ಸುಲಭವಾಗಿ ನೆನಪಿಡುವ ಚಿಹ್ನೆ. ಬ್ರಹ್ಮಾಂಡವು ತನ್ನ ಮೊದಲ ಉಸಿರನ್ನ ತೆಗೆದುಕೊಂಡಾಗ ಹೊರಹೊಮ್ಮಿದ ಶಬ್ದವನ್ನ ಓಂ ಅಂತ ಹೇಳಲಾಗುತ್ತೆ. ಅದು ನಮ್ಮ ಸ್ವಂತ ಆಲೋಚನೆಗಳು, ಶಾಂತಿ, ನಿಶ್ಚಲತೆ ಬಗ್ಗೆ ಹೇಳುತ್ತೆ. ಇದನ್ನ ಧ್ಯಾನದ ಸಮಯದಲ್ಲಿ ಅಥವಾ ನೀವು ಒತ್ತಡದಲ್ಲಿದ್ದಾಗ ಬಳಸಬಹುದು. ಕಣ್ಣುಗಳನ್ನು ಮುಚ್ಚಿ ಓಂ ಅಂತ ಪಠನೆ ಮಾಡುವುದು ನಮ್ಮ ದೇಹಕ್ಕೂ ಮನಸ್ಸಿಗೂ ಉತ್ತಮ. ತ್ರಿಶೂಲ ಶಿವನ ದಿವ್ಯ ಆಯುಧ. ಇದು ರಕ್ಷಣೆ, ನಿರ್ಭಯತೆಯ ಸಂಕೇತ. ಮಾತ್ರವಲ್ಲ, ದುಷ್ಟತನವನ್ನ ತೊಡೆದು ಹಾಕುವ ಪ್ರಮುಖ ಅಸ್ತ್ರ. ತ್ರಿಶೂಲ್ನ 3 ತುದಿಗಳಿಗೂ ಒಂದು ಅರ್ಥ ಇದೆ: ಸೃಷ್ಟಿ, ಸಂರಕ್ಷಣೆ, ಪರಿವರ್ತನೆ. ತ್ರಿಶೂಲ ಶಿವ ದುಷ್ಟರನ್ನ ಮುಗಿಸುವ ಮೂಲಕ, ನೀತಿವಂತರನ್ನ ಸಶಕ್ತಗೊಳಿಸುವ ಮೂಲಕ ಬ್ರಹ್ಮಾಂಡದಲ್ಲಿ ಸೃಷ್ಟಿಸುವ ಸಮತೋಲನದ ಸಂಕೇತವಾಗಿದೆ. ಸ್ವಸ್ತಿಕ್ ಹೊಸ ಮತ್ತು ಮಂಗಳಕರವಾದ್ದನ್ನು ಗುರುತಿಸುವುದಕ್ಕೆ ಸ್ವಸ್ತಿಕ್ ಚಿಹ್ನೆಯನ್ನ ಬಿಡಿಸಲಾಗುತ್ತೆ. ಹೊಸ ಬೈಕು, ಕಾರು ಏನೇ ಖರೀದಿ ಮಾಡಿದ್ರೂ ಸ್ವಸ್ತಿಕ್ ಚಿಹ್ನೆಯನ್ನ ಬಿಡಿಸಲಾಗತ್ತೆ. ಅಥವಾ ಪೂಜೆ ಪುನಸ್ಕಾರದ ಸಂದರ್ಭದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ಬಿಡಿಸ್ತಾರೆ. ಹೊಸ ಆರಂಭವನ್ನ ಸಂಕೇತಿಸುವುದಕ್ಕೆ, ಬಾಹ್ಯಾಕಾಶದ ಕಡೆಗೆ ಸಕಾರಾತ್ಮಕತೆ ಮತ್ತು ಬೆಚ್ಚಗಿನ ಶಕ್ತಿಯನ್ನು ಆಕರ್ಷಿಸುವುದಕ್ಕೆ ಸ್ವಸ್ತಿಕ್ ಅನ್ನು ಎಳೆಯಲಾಗುತ್ತೆ. ಸ್ವಸ್ತಿಕ್ ವಿವಿಧ ದಿಕ್ಕುಗಳಲ್ಲಿ ತೋರಿಸುವ 4 ರೇಖೆಗಳಾಗಿದೆ. ಇದು ಹಿಂದೂ ಧರ್ಮದ 4 ತತ್ವಗಳ ಸಂಕೇತ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ತತ್ವಗಳ ಆಧಾರದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ರಚಿಸಲಾಗಿದೆ. ಶ್ರೀಯಂತ್ರ ಜಗತ್ತಿನ ಪ್ರಸಿದ್ಧ ಹಿಂದೂ ಚಿಹ್ನೆ ಶ್ರೀಯಂತ್ರ. ಸಮೃದ್ಧಿ, ಅದೃಷ್ಟ, ಸಂತೋಷ, ಸುಧಾರಿತ ಹಣಕಾಸಿನ ಸಂಕೇತವಾಗಿದೆ. ಶ್ರೀಯಂತ್ರ ಮಹಾಲಕ್ಷ್ಮಿಯ ಸಂಕೇತ. ಸ್ತ್ರೀಲಿಂಗವಾದ ಶಿವ ಮತ್ತು ಶಕ್ತಿಯ ಪರಸ್ಪರ ಸಂಬಂಧವನ್ನ ಸಂಕೇತಿಸುತ್ತೆ ಶ್ರೀಯಂತ್ರ. ಯಂತ್ರವನ್ನ ಮನೆಗೆ ತರೋದು ಅಥವಾ ಅದನ್ನ ಕಚೇರಿಯಲ್ಲಿಡೋದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನ ಆಹ್ವಾನಿಸುವುದಕ್ಕೆ ಶ್ರೀಯಂತ್ರದ ಮೂಲಕ ಮಾಡೋದು ಅತ್ಯುತ್ತಮ. ವಾತವೃಕ್ಷ ಆಲದ ಮರದ ಚಿತ್ರ. ವಟವೃಕ್ಷ ಚಿಹ್ನೆ ಜೀವನದಲ್ಲಿ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯದ ಸಂದೇಶವನ್ನು ನೀಡುವುದು ಇದರ ವೈಶಿಷ್ಟ್ಯವಾಗಿದೆ. ಇದು ಶಕ್ತಿಯುತ ಸಂಕೇತವಾಗಿದೆ. ಈ ವಟವೃಕ್ಷ ದೀರ್ಘಾಯುಷ್ಯ, ಬುದ್ಧಿವಂತಿಕೆ, ಆಶ್ರಯದ ಸಂಕೇತ. ಶಿವಶಕ್ತಿಯ ನಕ್ಷತ್ರ. ಶಿವಶಕ್ತಿಯ ನಕ್ಷತ್ರ ಅಂದ್ರೆ ಮೂಲತಃ 2 ನಕ್ಷತ್ರಗಳು, ಒಂದು ನೇರ, ಇನ್ನೊಂದು ವಿಲೋಮ. ಈ ನಕ್ಷತ್ರವನ್ನ ದೈವಿಕ ಪುರುಷ, ದೈವಿಕ ಸ್ತ್ರೀಲಿಂಗದ ಸಂಕೇತ ಅಂತ ಹೇಳಲಾಗುತ್ತೆ. ಇದು ಶಿವ ಮತ್ತು ಶಕ್ತಿಯ ಭಾಗವಾಗಿದೆ. ಈ ನಕ್ಷತ್ರ ಸಮತೋಲನ, ಸೃಷ್ಟಿ, ಶಕ್ತಿಗಳ ಪರಸ್ಪರ ಸಂಬಂಧದ ಸಂಕೇತ. ಶಂಖ ಇದು ಶುದ್ಧತೆ, ವಿಜಯ, ಹೊಸ ಆರಂಭದ ಸಂಕೇತ. ವಿಷ್ಣು ಇಡೀ ವಿಶ್ವದಲ್ಲಿ ಅತ್ಯಂತ ಶಕ್ತಿಶಾಲಿ ದೇವರು ಮತ್ತು ಆತನ ಪಾಂಚಜನ್ಯ ದೈವಿಕ ಶಂಖ ತುಂಬಾನೇ ಶಕ್ತಿಶಾಲಿ. ಇದು ಬ್ರಹ್ಮಾಂಡದ ಹಾದಿಯನ್ನ ಬದಲಾಯಿಸುತ್ತೆ. ಎಲ್ಲ ಕೆಟ್ಟದನ್ನ ತೊಡೆದು ಹಾಕಬಹುದು ಮತ್ತು ಹೊಸ ಯುಗವನ್ನ ಸೃಷ್ಟಿ ಮಾಡಬಹುದು. ಇದು ಶಂಖದ ಸಂಕೇತವಾಗಿದೆ. ನೋಡಿದ್ರಲ್ಲ,
ಆಧುನಿಕ ಕಾಲದಲ್ಲಿ ಉಳಿದುಕೊಂಡಿರುವ ಕೆಲವು ಪುರಾತನ ಧರ್ಮಗಳಲ್ಲಿ ಹಿಂದೂ ಧರ್ಮ ಕೂಡ ಒಂದಾಗಿದೆ. ಹಿಂದೂ ಧರ್ಮ 7 ಅತ್ಯಂತ ಶಕ್ತಿಶಾಲಿ ಚಿಹ್ನೆಗಳನ್ನು ಹೊಂದಿದೆ. ಅದರ ಮೌಲ್ಯ ಅಪಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.